ಸರ್ 10ನೇ ತಾರೀಕು ಗುರುರಾಜು ವೈದ್ಯ ಅಂತ ಇವರು ಮುಧೋಳ PHP ಕಾಲೋನಿ ಮುಧೋಳದಲ್ಲಿರ್ತಾರೆ. ಸೆಂಟ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ಒಂದು ದೂರನ್ನು ಕೊಡ್ತಾರೆ. ಆ ದೂರಲ್ಲಿ ಏನು ಸಾರಾಂಶ ಐತೆ ಅಂತಂದರೆ, ಇವರಿಗೆ ಆಗಸ್ಟ್ 12ರಿಂದ 5ನೇ ತಾರೀಕು ಸೆಪ್ಟೆಂಬರ್ವರೆಗೂ ಕೂಡ ಸುಮಾರು ಒಂದು 25 ದಿವಸದಲ್ಲಿ ಇವರು 30 ಲಕ್ಷಕ್ಕೂ ಹೆಚ್ಚು ಹಣನ ಕಳ್ಕೊಂಡಿದ್ದಾರೆ. ಇವರಿಗೆ ಏನು ಮಾಡ್ತಾರೆ ಅಂತಂದರೆ, ಒಂದು ಟೆಲಿಗ್ರಾಮ್ದು ಏನು ಅಪ್ಲಿಕೇಶನ್ ಇದೆ, ಸೊ ಅದರಲ್ಲಿ ಒಂದು ಮೆಸೇಜ್ ಕಳಿಸ್ತಾರೆ, ಟೆಕ್ಸ್ಟ್ ಮೆಸೇಜು. ಈ ಥರ ಪಾರ್ಟ್ ಟೈಮ್ ಜಾಬ್ಗೆ ನೀವು ಎಷ್ಟು ಇಂಟ್ರೆಸ್ಟ್ ಇದ್ದೀರಾ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಇವರು ಹೌದು ನಾನು ಇಂಟ್ರೆಸ್ಟೆಡ್ ಇದ್ದೇನೆ ಅಂತ ಹೇಳ್ಬಿಟ್ಟು ಇವರಿಗೆ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಅವರು ಒಂದು ಕಳಿಸ್ತಾರೆ, ನೀವು ಈ ಥರ ಹೋಟೆಲ್ಸ್ದು ರಿವ್ಯೂ ಮತ್ತು ರೇಟಿಂಗ್ಸ್ ಮಾಡಿಕೊಟ್ಟಿರ್ತದೆ, ನಾವು ಕೆಲವೊಂದು ಹೋಟೆಲ್ ಹೆಸರು ಕಳಿಸ್ತೀವಿ ನಿಮ್ಮ ಊರಲ್ಲಿ ಇರ್ತಕ್ಕಂಥದ್ದು. ಆ ಥರದ್ದು ನೀವು ರಿವ್ಯೂ ಮತ್ತು ರೇಟಿಂಗ್ ಮಾಡಿ ಕಳಿಸಿದ್ರೆ ನಿಮಗೆ ನಾವು ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ನಂಬ್ತಾರೆ. ಕೆಲವೊಂದೆರಡು ಹೋಟೆಲ್ ಹೆಸರು ಕಳಿಸ್ತಾರೆ. ಇವರು ರಿವ್ಯೂ ಮಾಡಿಬಿಟ್ಟು ಕಳಿಸ್ತಾರೆ, 3 ಸ್ಟಾರು 2 ಸ್ಟಾರ್ ಹಿಂಗೆ. ಅವರು ಪ್ರತಿಯೊಂದು ಇದಕ್ಕೂ ಕೂಡ 500ರಿಂದ 3000ವರೆಗೆ ಇವರಿಗೆ ದುಡ್ಡು ಹಾಕ್ತಾರೆ. ಸೊ ಇವರಿಗೆ ನಂಬಿಕೆ ಬರ್ತಾರೆ. ನಂಬಿಕೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, CoinDCX ಅಂತ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಇದೆ. ಸೊ ಅದರ ಇನ್ವೆಸ್ಟ್ಮೆಂಟ್ ಕಂಪ್ನಿ, ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ 30% ಕಮಿಷನ್ ಕೊಡ್ಕೊಂಡು ಹೇಳ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಆಯಿತು ಅಂತ ಹೇಳ್ಬಿಟ್ಟು ಈಗ ದುಡ್ಡು ಬಂದಿರತಕ್ಕಂಥದ್ದು ಇವರಿಗೆ ಸ್ವಲ್ಪ ಮನಸ್ಸಿಗೆ ಗ್ಯಾರಂಟಿ ಆಗಿರುತ್ತೆ. ಇವರು ಅದರಲ್ಲಿ ಜಾಯ್ನ್ ಆಗ್ತಾರೆ. ಇದರಲ್ಲಿ CoinDCX ಅಂಬೋದು ಒಂದು ಗ್ರೂಪ್ ಮಾಡ್ತಾರೆ. ಆ ಗ್ರೂಪಲ್ಲಿ ಜಾಯ್ನ್ ಆದ ತಕ್ಷಣ ಅದರಲ್ಲಿ ಸುಮಾರು ಜನ ಅವ್ರದ್ದೇ ಚೀಟರ್ಸ್ದೇ ಒಂದು 8-10 ಜನ ಇರ್ತಾರೆ. ಇವರು ಅದನ್ನೇ ಡೈಲಿ ಇರ್ತಕ್ಕಂಥ ಕನ್ವರ್ಸೇಷನ್ ಚಾಟಿಂಗ್ಸ್ ನೋಡ್ಕೊಂತ ಹೋಗ್ತಾರೆ. ಒಬ್ಬನು ನಾನು 5 ಲಕ್ಷ ಹಾಕಿದ್ದೆ, ನನಗೆ 12 ಲಕ್ಷ ಬಂತು ಒಂದು ವಾರದಲ್ಲಿ. ಇನ್ನೊಬ್ಬನು ಯಾವನು ಹೆಸರಲ್ಲಿ ಇರ್ತಕ್ಕಂಥ ನಾನು 3 ಲಕ್ಷ ಹಾಕಿದ್ದೆ, ನನಗೆ 7 ಲಕ್ಷ ಬಂತು. ಈ ಥರ ಮತ್ತು ತಮ್ಮದು ಏನು ವರ್ಚುವಲ್ ಬ್ಯಾಂಕ್ ಅಕೌಂಟ್ಸ್ ದುಡ್ಡು ಎಡಿಟ್ ಮಾಡಿರ್ತಕ್ಕಂಥದ್ದು ಅಕೌಂಟಿಗೆ ಜಮಾ ಆಗಿರ್ತಕ್ಕಂಥದ್ದು ಪ್ರೂಫ್ಸ್ ತೋರಿಸ್ಕೊಂತ ಹೋಗ್ತಾರೆ. ಇವರು ಇನ್ನೂ ಜಾಸ್ತಿಯಾಗಿ ನಂಬಿಬಿಟ್ಟು ಆಗಸ್ಟ್ 12ನೇ ತಾರೀಕಿನಿಂದ ಸೆಪ್ಟೆಂಬರ್ 5ವರೆಗೆ ಒಟ್ಟು 30,70,000 ರೂಪಾಯಿನ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬರ್ತಾ ಡೇ ಬೈ ಡೇ ಮಾಡ್ತಾ ಲಾಸ್ಟಿಗೆ ಒಂದು ಸೆಪ್ಟೆಂಬರ್ 4 ಅಥವಾ 5ನೇ ತಾರೀಕಿನ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಎಕ್ಸಿಟ್ ಆಗಿಬಿಡ್ತಾರೆ. ಇವರು ಅಷ್ಟೇ ಉಳ್ಕೊಳ್ತಾರೆ. ಅವಾಗ ಇವರು ಬ್ಯಾಂಕ್ ಅಕೌಂಟಿಗೆ ಹೋಗಿಬಿಟ್ಟು ನೋಡ್ತಾರೆ, ಅವ್ರಲ್ಲಿ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟ್ಗಳನ್ನು ತೆಗೆದುಬಿಟ್ಟಿರ್ತಾರೆ. ಇವರಿಗೆ ಕೇವಲ 4,000 ರೂಪಾಯಿ ಮಾತ್ರ ಇರ್ತಾರೆ. ಇವರು ಫಸ್ಟು ಏನು ಟೆಲಿಗ್ರಾಮ್ದಲ್ಲಿ ಇವರು ಅಕೌಂಟಿಗೆ ಜಮಾ ಮಾಡ್ತು ಅಂತ ಹೇಳ್ಬಿಟ್ಟು ಕಮಿಷನ್ನ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಿಮ್ಮ ಅಕೌಂಟಿಗೆ ನಾವು ದುಡ್ಡು ಜಮಾ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಟೈಮ್ದಲ್ಲಿ ಇವ್ರು ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಕೂಡ ಅವರು ಶೇರ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅಕೌಂಟಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನು ಕೂಡ ಮೋಸ ಹೋಗಿರ್ತಕ್ಕಂಥದ್ದೇ. ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ, ತನಿಖೆ ಮಾಡ್ತೀವಿ. ಸೊ ನಂದು ಏನು ಎಲ್ಲರಿಗೂ ಬಾಗಲಕೋಟೆ ಇರ್ತಕ್ಕಂಥ ಜನರಿಗೆ ಏನು ಉದ್ದೇಶ ಅಂದರೆ, ಈ ಥರ ಬಾಗಲಕೋಟೆ ನಗರದಲ್ಲಿ ತುಂಬಾ ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗಾಗಿ ಮೋಸ ಹೋಗ್ತಕ್ಕಂಥದ್ದು. ಕಳೆದ ವಾರ ಕೂಡ ಒಬ್ಬರು ಡಾಕ್ಟ್ರು, ಇಬ್ಬರು ಕೂಡ ಹಸ್ಬೆಂಡ್ ಆ್ಯಂಡ್ ವೈಫು ಡಾಕ್ಟ್ರ್ ಇದ್ದಾರೆ. ಅವ್ರಿಗೂ ಕೂಡ ಇದೇ ಥರ ಗೋವಾದಿಂದ ಬಂದಿರತಕ್ಕಂಥ ಡಾಕ್ಟ್ರು ಕುಮಾರೇಶ್ವರಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ. ಅವರು ಕೂಡ ಇದೇ ಥರ ಇನ್ವೆಸ್ಟ್ಮೆಂಟು ಕಂಪನಿಯಲ್ಲಿ ಮತ್ತು ರಿವ್ಯೂ ರೇಟಿಂಗ್ಸು ಕೊಡೋದಂತ ಹೇಳ್ಬಿಟ್ಟು ಮೋಸ ಹೋಗಿರ್ತಕ್ಕಂಥದ್ದು. ಅವರಿಗೆ 50 ಲಕ್ಷ ತನಕ ವಂಚನೆ ಆಗಿರ್ತಕ್ಕಂಥದ್ದು. ಇದು ನಮ್ಮದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಈ ವರ್ಷದಲ್ಲಿ ಕೂಡ ಮೋರ್ ದೆನ್ 3 ಕ್ರೋರ್ಸ್ಗಿಂತಲೂ ಜಾಸ್ತಿ ವಂಚನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ನಾವು 1,20,00,000ವರೆಗೂ ಕೂಡ ಅಕೌಂಟು ಫ್ರೀಸ್ ಮಾಡಿ ಅವರಿಗೆ ಕೊಡಿಸಿರ್ತಕ್ಕಂಥದ್ದು. ಸೊ ಸಾರ್ವಜನಿಕರಲ್ಲಿ ನಾನು ಏನು ಕೇಳ್ಕೊಂಡ್ರೆ, ನಿಮಗೆ ಟೆಲಿಗ್ರಾಮ್ ಆ್ಯಪ್ ಇರ್ಬೋದು, ವಾಟ್ಸಪ್ ಇರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನೇನಿದೆ, ಯಾರೇ ನಿಮಗೆ ಅಪರಿಚಿತರಿರ್ತಕ್ಕಂಥವ್ರು ಯಾವುದೇ ಲಿಂಕ್ ಕಳಿಸಿದ್ರು ಕೂಡ ತಾವು ದುರಾಸೆಗಾಗಿ ಬೇಗ ಇಮಿಡಿಯೇಟ್ಲಿ ಆಗಿ ನಿಮಗೆ ಯಾವುದೇ ಒಂದು ಬೆನಿಫಿಟ್ ತೋರಿಸಿ ಮಾಡ್ತಕ್ಕಂಥದ್ದಕ್ಕೆ ನೀವು ಮೋಸ ಹೋಗಬೇಡಿ. ನಿಮ್ಮಲ್ಲಿ ಅಕೌಂಟಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಕೂಡ ಯಾವುದೂ ಕೊಡಬೇಡಿ. ನೀವು ಕೊಟ್ಟಂತಂದರೆ ನಿಮಗೆ ಲಾಸ್ ಆಗುತ್ತೆ. ಪೊಲೀಸವರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಇಡ್ತೀವಿ. ಬಟ್ ಇದರಲ್ಲಿ ಆರೋಪಿ ಯಾರು ಎಂಬುದು ಗೊತ್ತಿರದೇ ಇರೋದ್ರಿಂದ ತುಂಬ ಡಿಲೇ ಆಗಿ ನಿಮಗೆ ಅಕೌಂಟಿಗೆ ನಿಮ್ಮ ಅಮೌಂಟ್ ಬರ್ತಕ್ಕಂಥದ್ದು. ದಯವಿಟ್ಟು ನನ್ನ ಮನವಿ, ಈ ಥರ ಈ ಮೋಸ ಮಾಡ್ತಕ್ಕಂಥದ್ದು ಈ TV ಮಾಧ್ಯಮದವರಾಗಿರ್ಬೋದು, ಪತ್ರಿಕರಾಗಿರ್ಬೋದು, ಪೊಲೀಸರಾಗಿರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಸಾಕಷ್ಟು ನಿಮಗೆ ತಿಳುವಳಿಕೆ ನೀಡಿದಾಗೂ ಕೂಡ ತಾವು ಮೋಸ ಹೋಗ್ತಿರ್ತಾಯಿದ್ರಿ. ದಯವಿಟ್ಟು ತಮ್ಮಲ್ಲಿ ಅಕೌಂಟ್ ಇರ್ತಕ್ಕಂಥದ್ದನ್ನು ಅಮೌಂಟನ್ನು ಭದ್ರವಾಗಿರಬೇಕಂದ್ರೆ ತಮ್ಮದು ಡೀಟೇಲ್ಸು ಏನೂ ಕೊಡಬೇಡಿ. ಈ ಥರ ಬರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಯಾವುದೇ ನಿಮಗೆ ಲಿಂಕ್ ಬರುತ್ತಾ ಅಪರಿಚಿತ ಲಿಂಕು, ದಯವಿಟ್ಟು ಕ್ಲಿಕ್ ಮಾಡಿ ಮೋಸ ಹೋಗಬೇಡ ಅಂತ ನನ್ನ. ಟೋಟಲಿ 3 ಕ್ರೋರ್ಸ್ 1 ಇಯರ್ ಮೇಲೆ ಅಂದರೆ ಎಷ್ಟು ಪ್ರಕರಣಗಳಾಗಿರ್ಬೋದು ಸರ್? ಎಷ್ಟು ಪ್ರಕರಣಗಳು? ಸುಮಾರು 14ರಿಂದ 15 ಪ್ರಕರಣ ಆಗಿದೆ. ಕೆಲವೊಂದು ಪ್ರಕರಣದಲ್ಲಿ 8 ಲಕ್ಷ ಹೋಗಿದೆ, ಕೆಲವೊಂದು ಪ್ರಕರಣದಲ್ಲಿ 78 ಲಕ್ಷ ಹೋಗಿದೆ. ಸೊ ಈ ಥರ ಬೇರೆ ಇದರಾಗೆಲ್ಲ ಎಜುಕೇಟೆಡ್ ಅಂದರೆ ಜಾಬ್, ಪಾರ್ಟ್ ಟೈಮ್ ಜಾಬ್ ಅಂತ ಮಾಡ್ತಾರೆ, ಇನ್ವೆಸ್ಟ್ಮೆಂಟು ಸ್ಕೀಮ್ಸ್ ಅಂತ ಮಾಡ್ತಾರೆ, ಮತ್ತು ಯಾವುದೋ ಪೆಟ್ರೋಲ್ ಪಂಪ್ ನಿಮಗೆ ಸ್ಯಾಂಕ್ಷನ್ ಮಾಡಿಕೊಡ್ತು ಅಂತ ಮಾಡ್ತಾರೆ. ಡಿಫ್ರೆಂಟು ಆದಿ ಹುಡುಕ್ತಾರೆ. ದಯವಿಟ್ಟು ಇತ್ತೀಚಿನ ದಿನಗಳಲ್ಲಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಾರ್ವಜನಿಕರು ಕೂಡ ಸ್ವಲ್ಪ ಎಚ್ಚರದಿಂದಿರಬೇಕು ಎಂಬುದು. ಹೆಚ್ಚಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಎಜುಕೇಟೆಡ್ ಇರ್ತಕ್ಕಂಥದ್ದು ಜಾಸ್ತಿ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ದಯವಿಟ್ಟು ಇದರದ್ದು ಸುಮಾರು ನಮ್ಮಲ್ಲಿರ್ತಕ್ಕಂಥ ನಾರ್ತ್ ಇಂಡಿಯಾದಲ್ಲಿರ್ತಕ್ಕಂಥ ಕೆಲವೊಂದು ಸ್ಟೇಟಲ್ಲಿ ಇದು ಒಂಥರ ಆರ್ಗನೈಸ್ಡ್ ಆಗಿ ನಡೀತಾ ಇದೆ.
ಸೊ ನಿಮಗೆಲ್ಲರಿಗೂ ಕೂಡ ಡೈಲಿ ಅವರು 15ರಿಂದ 20 ಜನಕ್ಕೆ ಈ ಥರ ಮೆಸೇಜ್ ಕಳಿಸ್ತಾರೆ, 2-3 ಅದಕ್ಕೆ ಬಲಿ ಆಗ್ತಕ್ಕಂಥದ್ದು ಇದೆ. ದಯವಿಟ್ಟು ತಮಗೆ ಯಾವುದೇ ಮೆಸೇಜ್ ಬಂದರೂ ಕೂಡ ತಾವು ಇದಕ್ಕೆ ರಿಪ್ಲೈ ಮಾಡ್ತಕ್ಕಂಥದ್ದು ಮಾಡಬಾರ್ದು.